Hello my dear students, welcome back to my channel. In the last video we discussed on finding first term and common difference of given arithmetic progression. ಕೊಟ್ಟಂತ ಒಂದು arithmetic progression ಅನ್ನು ಫಸ್ಟ್ ಟರ್ಮ್ ಮತ್ತು ಕಾಮನ್ ಡಿಫರೆನ್ಸ್ ಅನ್ನು ಫೈಂಡ್ ಔಟ್ ಮಾಡೋದು ಹೆಂಗೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ನಾವು ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫೈಂಡಿಂಗ್ ಆರ್ ವೆರಿಫೈಯಿಂಗ್ ಗಿವನ್ ಸೀಕ್ವೆನ್ಸ್ ಆಸ್ ಅ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆರ್ ನಾಟ್. ಒಂದು ಕೊಟ್ಟಂಥ ಒಂದು ಸೀಕ್ವೆನ್ಸ್ ಕೊಟ್ಟಿರ್ತಾರೆ, ಆ ಸೀಕ್ವೆನ್ಸು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಹೌದಾ ಅಲ್ವಾ ಅಂತ ವೆರಿಫೈ ಮಾಡಬೇಕು. ಇಫ್ ದ ಗಿವನ್ ಸೀಕ್ವೆನ್ಸ್ ಈಸ್ ಅನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ದೆನ್ ವಿ ವಿಲ್ ಫೈಂಡ್ ಸಮ್ ಮೋರ್ terms of the given arithmetic progression. Now see what is given here is which of the following are arithmetic progressions. If they form an arithmetic progression, find the common difference D and write 3 more terms. ಅಂದರೆ ಕೊಟ್ಟಂಥ ಸೀಕ್ವೆನ್ಸ್ ನೋಡಿ, ಇಲ್ಲಿ ಪ್ರೋಗ್ರೆಷನ್ಗೂ ಸೀಕ್ವೆನ್ಸ್ಗೂ ಡಿಫ್ರೆನ್ಸ್ ಇದೆ ಅಂತ ನಾನು ಫಸ್ಟೇ ಹೇಳಿದ್ದೆ. ಎವ್ರಿ ಪ್ರೋಗ್ರೆಷನ್ ಈಸ್ ಅ ಸೀಕ್ವೆನ್ಸ್ ಬಟ್ ಎವ್ರಿ ಸೀಕ್ವೆನ್ಸ್ ನೀಡ್ ನಾಟ್ ಬಿ ಎ ಪ್ರೋಗ್ರೆಷನ್. ಇದನ್ನು ಯಾವಾಗಲೂ ನೀವು ನೆನ್ಪಿಡಬೇಕು. ವಾಟ್ ಈಸ್ ದಟ್? ಎವ್ರಿ ಪ್ರೋಗ್ರೆಷನ್ ಈಸ್ ಅ ಸೀಕ್ವೆನ್ಸ್ ಬಟ್ ಎವ್ರಿ ಸೀಕ್ವೆನ್ಸ್ ನೀಡ್ ನಾಟ್ ಬಿ ಅ ಪ್ರೋಗ್ರೆಷನ್. ಏನು, ಪ್ರತಿಯೊಂದು ಪ್ರೋಗ್ರೆಷನ್ ಕೂಡ ಸೀಕ್ವೆನ್ಸ್ ಆಗಿರ್ತದೆ, ಆದರೆ ಪ್ರತಿಯೊಂದು ಸೀಕ್ವೆನ್ಸ್ ಕೂಡ ಪ್ರೋಗ್ರೆಷನ್ ಆಗಿರಬೇಕಾಗಿಲ್ಲ. ಪ್ರೋಗ್ರೆಷನ್ ಆಗಿರಬೇಕು ಅಂತಂದರೆ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಇರ್ತದೆ, ಒಂದು ಪರ್ಟಿಕ್ಯುಲರ್ ರೂಲ್ ಇರ್ತದೆ. ಅದರ ಸೀಕ್ವೆನ್ಸ್ ಆಗಬೇಕು ಅಂತಂದರೆ ಯಾವುದೇ ರೀತಿಯ ಪರ್ಟಿಕ್ಯುಲರ್ ರೂಲ್ ಅಥವಾ ಪ್ಯಾಟರ್ನ್ ಆಗಿರಬೇಕಾಗಿಲ್ಲ. ಇಟ್ ಈಸ್ ಜಸ್ಟ್ ಎ ಫಂಕ್ಷನ್. ಅದ್ರ ಬಗ್ಗೆ ನಾವು ಫಸ್ಟ್ PUC ಕ್ಲಾಸಲ್ಲಿ ನಾವು ಇನ್ನೂ ಡಿಟೇಲ್ ಆಗಿ ಸ್ಟಡಿ ಮಾಡ್ತೀವಿ, ಸೀಕ್ವೆನ್ಸ್ ಅಂದರೆ ಏನು ಅನ್ನೋದು ಒಂದು ಮೀನಿಂಗ್. ನಾವು ಹಿಯರ್ ಹಿ ಹ್ಯಾಸ್ ಗಿವನ್ ಸೀಕ್ವೆನ್ಸ್. ಯಾವುದೊಂದು ಫಸ್ಟ್ ಸೀಕ್ವೆನ್ಸ್ ಈಸ್ 2, 4, 8, 16 and so on. The first sequence is 2, 4, 8 and 16. We have to check whether this sequence is an arithmetic progression or not. ಈ ಸೀಕ್ವೆನ್ಸು arithmetic progression ಆಗುತ್ತೋ ಆಗಲ್ವಾ? If at all it is an arithmetic progression, we have to find 3 more terms of this arithmetic progression. ಈ ಒಂದು arithmetic progression ನ ಮುಂದಿನ 3 terms ಅನ್ನು ನಾವೇನು ಮಾಡಬೇಕು, ಇಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಥವಾ ಫೈಂಡ್ ಮಾಡಬೇಕು. Now let us verify this. ಹೆಂಗೆ ವೆರಿಫೈ ಮಾಡೋದು? ಕೊಟ್ಟಂಥ ಒಂದು ಸೀಕ್ವೆನ್ಸು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆಗುತ್ತಾ ಆಗಲ್ವ ಅಂತ ಹೆಂಗೆ ವೆರಿಫೈ ಮಾಡೋದು? ಹಾಗಾದರೆ ಹೆಂಗೆ ಅಂತಂದರೆ, ಫಸ್ಟ್ ಆಫ್ ಆಲ್ ವಿ ಶುಡ್ ಲುಕ್ ಟುವರ್ಡ್ಸ್ ದ ಡೆಫಿನೇಷನ್ ಆಫ್ ದ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಏನಿದೆ ಡೆಫಿನೇಷನ್ ಆಫ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್? ಇಫ್ ದ ಡಿಫರೆನ್ಸ್ ಬಿಟ್ವೀನ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ ಎನಿ ಸೀಕ್ವೆನ್ಸ್, if the difference between consecutive terms of any sequence is constant, then that sequence is nothing but a progression. That progression is nothing but an arithmetic progression. ಅದೇ ಒಂದು ಪ್ರೋಗ್ರೆಷನ್ ಏನಾಗಿರ್ತದೆ ಅಂದರೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆಗಿರ್ತದೆ. ಹಾಗಾದರೆ ಆ ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗಳ ಡಿಫ್ರೆನ್ಸನ್ನು ನಾವಿಲ್ಲಿ ಫಸ್ಟು ಫೈಂಡ್ ಔಟ್ ಮಾಡಬೇಕು. ಒಂದು ವೇಳೆ ಆ ಡಿಫ್ರೆನ್ಸ್ ಏನಾದರೂ ಕಾನ್ಸ್ಟೆಂಟ್ ಆಗಿ ಬರ್ತಾ ಇತ್ತು ಅಂತಂದರೆ ಅದನ್ನೇ ನಾವೇನಂತ ಕರಿತೀವಿ? ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸೊ ಹಿಯರ್ A1 ಈಸ್ ಈಕ್ವಲ್ ಟು 2, ಫಸ್ಟ್ ಟರ್ಮ್ ಈಸ್ 2, A2 ಸೆಕೆಂಡ್ ಟರ್ಮ್ ಈಸ್ 4. ನೋಡಿ, ಇಲ್ಲಿ ಪ್ರೋಗ್ರೆಷನ್ನಲ್ಲೂ ಆ ಟರ್ಮ್ಸ್ಗಳಿಗೆ A1, A2, A3, A4 ಅಂತಲೇ ನಾವು ನೇಮಿಂಗ್ ಮಾಡ್ತೀವಿ. ದ ಸೇಮ್ ವೇ ಇನ್ ದ ಸೀಕ್ವೆನ್ಸ್ ಆಲ್ಸೋ ವಿ ನೇಮ್ ದ ಟರ್ಮ್ಸ್ ಆಸ್ A1, A2, A3, A4 ಆ್ಯಂಡ್ ಸೋ ಆನ್. ಅದು ಪ್ರೋಗ್ರೆಷನ್ ಆಗಿರ್ಬೋದು ಅಥವಾ ಸೀಕ್ವೆನ್ಸ್ ಆಗಿರ್ಬೋದು, ನಾವು ಈ ಟರ್ಮ್ಸ್ಗಳಿಗೆ ಇದೇ ರೀತಿಯೇ ನೇಮಿಂಗ್ ಮಾಡ್ತೀವಿ. ಹಾಗಾಗಿ ಸರ್ ಇದು ಪ್ರೋಗ್ರೆಷನ್ ಹೌದೋ ಅಲ್ವ ಅಂತ ಗೊತ್ತಿಲ್ಲ, ಆದರೂ ನೀವು A1, A2 ಅಂತ ತೊಗೊಳ್ತಿದ್ದೀರಲ್ಲ ಅಂತಂದರೆ, ಇಲ್ಲಿ A1, A2 ಅಂತ ತೊಗೊಳ್ಳೋದ್ರ ಉದ್ದೇಶ ಟರ್ಮ್ಸ್ ಅಂತ ಮೆನ್ಷನ್ ಮಾಡದೆ ಹೊರತು ಅರಿಥ್ಮೆಟಿಕ್ ಪ್ರೋಗ್ರೆಷನ್ನು ಅಥವಾ ಇನ್ಯಾವುದೋ ಪ್ರೋಗ್ರೆಷನ್ ಆದಾಗ ಮಾತ್ರ A1, A2 ಅಂತ ತಗೊಳ್ಳೋದಲ್ಲ. ಇಫ್ at all it is an sequence, if at all it is a sequence, then we can take the terms as A1, A2, A3 and so on. ಈ ರೀತಿ ನಾವಿಲ್ಲಿ ತಗೊಳ್ಬೋದು. ಸೊ ಫಸ್ಟ್ ಟರ್ಮ್ ಈಸ್ 2, ಸೆಕೆಂಡ್ ಟರ್ಮ್ ಈಸ್ 4, ಥರ್ಡ್ ಟರ್ಮ್ A3 ಈಸ್ 8 ಆ್ಯಂಡ್ A4 ಈಸ್ ಈಕ್ವಲ್ ಟು 16. ಇನ್ ದ ಗಿವನ್ ಸೀಕ್ವೆನ್ಸ್ ವಿ ಹ್ಯಾವ್ ಫಸ್ಟ್ ಟರ್ಮ್ 2, ಸೆಕೆಂಡ್ ಟರ್ಮ್ 4, ಥರ್ಡ್ ಟರ್ಮ್ 8, ಫೋರ್ತ್ ಟರ್ಮ್ 16 ಆ್ಯಂಡ್ ಸೊ ಆನ್. ನೌ ವಿ ಶಾಲ್ ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್. ಯಾವುದು ಕಾನ್ಸಿಕ್ಯೂಟಿವ್ ಟರ್ಮ್ಸ್? A1 ಆ್ಯಂಡ್ A2 ಆರ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್, 4 and 8 are consecutive terms, 8 and 16 are consecutive terms. Let me find the difference between those 3 consecutive terms. ನಾನು ಹೇಳಿದ್ದೆ ನಿನ್ನೆ ನಿಮಗೆ ಏನು ಅಂತಂದರೆ, ಒಂದು ಸೀಕ್ವೆನ್ಸು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ವೆರಿಫೈ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ಅಟ್ಲೀಸ್ಟ್ ವಿ ಹ್ಯಾವ್ ಟು ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ 3 ಪೇರ್ ಆಫ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್. ಅಟ್ಲೀಸ್ಟ್ 3 ಪೇರ್ ಆಫ್ ಕಾನ್ಸಿಕ್ಯೂಟಿವ್ ಟರ್ಮ್ಸನ್ನು ನಾವಿಲ್ಲಿ ಫೈಂಡ್ ಮಾಡಬೇಕು. ಆ 3 ಪೇರ್ ಆಫ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗಳ ಡಿಫರೆನ್ಸ್ ಕಾನ್ಸ್ಟೆಂಟ್ ಬರ್ತಿತ್ತು ಅಂತಂದರೆ ನಾವಲ್ಲಿ ಡಿಕ್ಲೇರ್ ಮಾಡ್ಬೋದು ಏನು ಅಂತಂದರೆ ದ ಗಿವನ್ ಸೀಕ್ವೆನ್ಸ್ ಇಸ್ ಅನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ. ಸೊ ಲೆಟ್ ಅಸ್ ಫೈಂಡ್ ದ ಕಾಮನ್ difference between consecutive terms. A2 minus A1
ಹೇಳಿದ್ದೀನಲ್ಲ, A2 minus A1. A2 is 4 minus A1 is 2. 4 minus 2 is 2. 4 minus 2 is 2. ಅಗೇನ್ ಒಂದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಿ ಡಿಕ್ಲೇರ್ ಮಾಡಬಾರ್ದು, ಯಾಕಂದ್ರೆ ನನಗೇನು ಗೊತ್ತಿಲ್ಲ. ಇಲ್ಲಿ ಇದು ಕೊಟ್ಟಂಥ ಸೀಕ್ವೆನ್ಸು ಯಾವ ಸೀಕ್ವೆನ್ಸ್ ಅಥವಾ ಪ್ರೋಗ್ರೆಷನ್, ಪ್ರೋಗ್ರೆಷನ್ ಆಗಿದ್ರೆ ಯಾವ ಪ್ರೋಗ್ರೆಷನ್ ನನಗಿನ್ನೂ ಗೊತ್ತಿಲ್ಲ. ಹಾಗಾಗಿ ಒಂದೇ ಒಂದು ಪೇರ್ ಆಫ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ನ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಡಿಕ್ಲೇರ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಅಟ್ಲೀಸ್ಟ್ ಏನು ತಗೋಬೇಕಂದ್ರೆ 3 ಪೇರ್ಗಳನ್ನಾದರೂ ನಾವಿಲ್ಲಿ ಕನ್ಸಿಡರ್ ಮಾಡಲೇಬೇಕು. A3 minus A2. What do you mean by A3? A3 is 8, A2 is 4. 8 minus 4 is 4. ಅಗೇನ್ A4 minus A3. ಇಲ್ಲೇ ನೀವು ಡಿಕ್ಲೇರ್ ಮಾಡ್ಬೋದು. ಏನಂದರೆ ಫಸ್ಟ್ ಪೇರ್ ಆಫ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂತ ತಗೊಂಡಾಗ ಡಿಫ್ರೆನ್ಸ್ ಎಷ್ಟು ಬಂದಿದೆ? 2 ಬಂದಿದೆ. ನೆಕ್ಸ್ಟ್ ಪೇರ್ ಆಫ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂತ ತಗೊಂಡಾಗ 4 ಬಂದಿದೆ. ಅಂದರೆ ಕಾಮನ್ ಡಿಫ್ರೆನ್ಸ್ ಈಸ್ ನಾಟ್ ಕಾನ್ಸ್ಟೆಂಟ್. ಕಾಮನ್ ಡಿಫ್ರೆನ್ಸ್ ಈಸ್ ನಾಟ್ ಕಾನ್ಸ್ಟೆಂಟ್. ಈ ಸೀಕ್ವೆನ್ಸ್ ಏನಾದರೂ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಆಗಬೇಕು ಅಂತಂದರೆ ದಟ್ ಕಾಮನ್ ಡಿಫ್ರೆನ್ಸ್ ಶುಡ್ ಬಿ, ದಟ್ ಕಾಮನ್ ಡಿಫ್ರೆನ್ಸ್ ಮಸ್ಟ್ ಬಿ ಕಾನ್ಸ್ಟೆಂಟ್ ಥ್ರೂಔಟ್ ದ ಸೀಕ್ವೆನ್ಸ್. ಥ್ರೂಔಟ್ ದ ಸೀಕ್ವೆನ್ಸ್ ಏನಾಗಿರಬೇಕು ಅಂದರೆ ಆ ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಬರ್ತಾನೇ ಇರಬೇಕು. ಬಟ್ ಇಲ್ಲೇ 2 ಪೇರ್ಗಳಿಗೆ ಡಿಫ್ರೆನ್ಸು ವೇರಿ ಆಯಿತು. ಹಾಗಾಗಿ ಇಲ್ಲೇ ಡಿಕ್ಲೇರ್ ಮಾಡ್ಬೋದು. ಆದರೂ ಕೂಡ ನೆಕ್ಸ್ಟ್ ಪೇರ್ ಆಫ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗೆ ಡಿಫ್ರೆನ್ಸನ್ನು ಫೈಂಡ್ ಔಟ್ ನೋಡೋಣ ಅದು ಅಲ್ಲಿ ಏನಾಗ್ತದೆ ಅಂತ. ಇಲ್ಲಿ A4 ಫೋರ್ತ್ ಟರ್ಮ್ ಈಸ್ 16 ಮೈನಸ್ ಥರ್ಡ್ ಟರ್ಮ್ ಈಸ್ 8. 16 minus 8 is 8. See here, difference between first pair of consecutive terms is 2. Difference between next pair of consecutive terms is 4. And the difference between the next pair of consecutive terms is 8. Here, the difference between consecutive terms is not constant throughout the sequence. Not constant throughout the sequence. Therefore, since the difference between consecutive terms is not constant. Difference between consecutive terms is not constant. Therefore the given sequence is not a progression, not an arithmetic progression. ನೋಡಿ ಇಲ್ಲಿ ಫಸ್ಟ್ ಪೇರ್ ಆಫ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗಳ ಡಿಫ್ರೆನ್ಸ್ 2 ಬಂದಿದೆ. ನೆಕ್ಸ್ಟ್ ಪೇರ್ ಆಫ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗಳ ಡಿಫ್ರೆನ್ಸ್ 4 ಬಂದಿದೆ. ಅದರ ನೆಕ್ಸ್ಟ್ ಪೇರ್ ಆಫ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ 8 ಬಂದಿದೆ. Therefore, since the difference between consecutive terms is not constant, consecutive termsಗಳ ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಆಗಿಲ್ಲದೆ ಇರೋದ್ರಿಂದ this given sequence, it is a sequence. So the given sequence is not an arithmetic progression. It is not an arithmetic progression. arithmetic progression ಆಗಬೇಕಾಗಿತ್ತು ಅಂತಂದ್ರೆ ಈ ಡಿಫ್ರೆನ್ಸ್ ಏನು ಬರಬೇಕಾಗಿತ್ತು ಅಂದರೆ ಕಾನ್ಸ್ಟೆಂಟ್ ಬರಬೇಕಾಗಿತ್ತು. ಹಿಯರ್ ದ ಡಿಫ್ರೆನ್ಸ್ ಈಸ್ ನಾಟ್ ಕಾನ್ಸ್ಟೆಂಟ್. ದೇರ್ಫೋರ್ ದ ಗಿವನ್ ಸೀಕ್ವೆನ್ಸ್ ಈಸ್ ಜಸ್ಟ್ ಅ ಸೀಕ್ವೆನ್ಸ್. ಇಟ್ ಈಸ್ ನಾಟ್ ಅನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ನೌ ಲೆಟ್ us move towards the next question. Let us take up the next question. The next question is 2 5/2 3 7/2 and so on. The first term is 2 and the second term is 5/2 and the third term is 3 and the fourth term is 7/2 and so on. Here also the question is same, that is we have to verify that this given sequence is, whether this given sequence is an arithmetic progression or not. If it is an arithmetic progression, we have to find first next 3 terms of the given progression. ಇಲ್ಲಿ 4 terms ಕೊಟ್ಟಿದ್ದಾರೆ, next 3 terms ನಾವು ಇಲ್ಲಿ ಏನು ಮಾಡಬೇಕು ಅಂದರೆ ಕ್ಯಾಲ್ಕುಲೇಟ್ ಮಾಡಬೇಕು. First of all, check whether this is an arithmetic progression or not. Solution. What is given here? First term A1 is 2. First term is 2. Second term A2 is equal to 5/2. A2 is 5/2. And the third term A3 is 3. A3 is 3. Fourth term A4 is 7/2. A4 is 7/2. First term is 2. Second term is 5/2. Third term is 3 and the fourth term is 7/2. Same process ಕಂಟಿನ್ಯೂ ಆಗ್ತದೆ. ಏನು ಮಾಡಬೇಕು? ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗಳ ಡಿಫ್ರೆನ್ಸನ್ನು ಫೈಂಡ್ ಮಾಡಬೇಕು. ಆ ಡಿಫ್ರೆನ್ಸ್ ಏನಾದರೂ ಕಾನ್ಸ್ಟೆಂಟ್ ಬರ್ತಿತ್ತು ಅಂತಂದರೆ ನಾವು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಕನ್ಕ್ಲೂಡ್ ಮಾಡಬೇಕು. ಒಂದು ವೇಳೆ ಆ ಡಿಫ್ರೆನ್ಸ್ ಏನಾದರೂ ಕಾನ್ಸ್ಟೆಂಟ್ ಬರ್ತಾ ಇರಲಿಲ್ಲ ಅಂತಂದರೆ ನಾವಿಲ್ಲಿ ಏನಂತ ಕನ್ಕ್ಲೂಡ್ ಮಾಡಬೇಕು ಅಂದರೆ ಇಟ್ ಈಸ್ ನಾಟ್ ಅನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಅಷ್ಟೇ ಇದು ಮಾಡಬೇಕು, ಏನಂತ ಡಿಕ್ಲೇರ್ ಮಾಡಬೇಕು. ಓಕೆ, ನಾವು
A2 minus A1. ನೋಡಿ ಇಲ್ಲಿ A2 minus A1, A3 minus A2, A4 minus A3ನ ಬರೆಯುವಾಗ ಯೂಶ್ವಲಿ ನಾವಿಲ್ಲಿ ಡಿ ಅಂತ ಬರೀಬಹುದಾಗಿತ್ತು, ಆದರೆ ಡಿ ಅಂತ ಬರ್ದಿಲ್ಲ ನಾವು. ಯಾಕೆ ಬರ್ದಿಲ್ಲ ಅಂತಂದರೆ ದಿಸ್ ಈಸ್ ನಾಟ್ ಡಿ ಆ್ಯಕ್ಚುಲಿ ದಿಸ್ ಈಸ್ ನಾಟ್ ಡಿ ಅಂತಂದ್ರೆ ಏನು? ಕಾಮನ್ ಡಿಫ್ರೆನ್ಸ್. ಇದು ಕಾಮನ್ ಆಗಿರ್ತದೆ ಅಂತ ನನಗೆ ಗೊತ್ತೇ ಇಲ್ವಲ್ಲ. ಜಸ್ಟ್ ನಾವು ಅಲ್ಲಿ ಪೇರ್ಗಳ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡ್ತಿದ್ದೀವಿ ಹೊರತು ಆ ಪೇರ್ಗಳ ಡಿಫ್ರೆನ್ಸ್ ಏನಾದ್ರು ಕಾನ್ಸ್ಟೆಂಟ್ ಬರ್ತಿತ್ತು ಅಂತಂದರೆ ಅವಾಗ ನಾನು ಅದಕ್ಕೆ ಆ ಡಿಗೆ, ಆ ಕಾನ್ಸ್ಟೆಂಟ್ ನಂಬರ್ಗೆ ಡಿ ಅಂತ ಒಂದು ಲೆಟರ್ನ ಕೊಡ್ಬೋದಾಗಿತ್ತು. ದಟ್ ಡಿ ಇಟ್ ಸೆಲ್ಫ್ ಈಸ್ ಕಾಮನ್ ಡಿಫ್ರೆನ್ಸ್. ಹಾಗಾಗಿ ಇಲ್ಲಿ ನನಗೆ ಇದು ಕಾಮನ್ ಡಿಫ್ರೆನ್ಸ್ ಹೌದಾ ಅಲ್ವಾ ಗೊತ್ತಿಲ್ಲ ನನಗೆ. ಹಾಗಾಗಿ ಇಲ್ಲಿ ಡಿ ಈಕ್ವಲ್ ಟು ಅಂತ ಯಾವುದೇ ಕಾರಣಕ್ಕೂ ಬರಿಬಾರ್ದು. ದಟ್ ಮೇ ಬಿ ದ ಡೆಫಿನೇಷನ್ ಆಫ್ ಕಾಮನ್ ಡಿಫ್ರೆನ್ಸ್. ಬಟ್ ಇಲ್ಲಿ ನಾವು ಡಿ ಈಕ್ವಲ್ ಟು ಅಂತ ಬರಿಬಾರ್ದು. ಡಿ ಈಕ್ವಲ್ ಟು A2 minus A1, ಡಿ ಈಕ್ವಲ್ ಟು A3 minus A2. ಬಟ್ ಕಾನ್ವರ್ಸ್ ನೀಡ್ ನಾಟ್ ಬಿ ಟ್ರೂ. ಕಾನ್ವರ್ಸ್ ಅಂದ್ರೆ ಏನು? A2 minus A1, A3 minus A2, A4 minus A3 ಇಗಳೆಲ್ಲನೂ ಡಿ ಆಗಿರಲ್ಲ. ಆದರೆ ಡಿ ಈಕ್ವಲ್ ಟು ಏನಾಗಿರುತ್ತೆ ಅಂದರೆ A2 minus A1, A3 minus A2, A4 minus A3 ಆಗಿರ್ತದೆ. ಇದು ಒಳ್ಳೆ ರಿಸಲ್ಟ್ ನೆನಪಿರ್ಬೇಕು ನಿಮಗೆ. ಏನಂತ ಹೇಳಿದ್ದು ನಾನು? ಡಿ ಈಕ್ವಲ್ ಟು A2 minus A1 ಆಗಿರ್ತದೆ, ಡಿ ಈಕ್ವಲ್ ಟು A3 minus A2 A2 ಆಗಿರ್ತದೆ, ಡಿ ಈಕ್ವಲ್ ಟು A4 minus A3 ಆಗಿರ್ತದೆ ಹೊರತು A2 minus A1ಗಳೆಲ್ಲನೂ ಡಿ ಆಗಿರಲ್ಲ, A3 minus A2ನೆಲ್ಲನೂ ಡಿ ಆಗಿರಲ್ಲ, A4 minus A3 ಎಲ್ಲನೂ ಡಿ ಆಗಿರಲ್ಲ. ಸೊ ಇಟ್ ಈಸ್ ಒನ್ ಸೈಡೆಡ್ ಟ್ರೂ. ಕಾನ್ವರ್ಸ್ ಮೇ ನಾಟ್ ಬಿ ಟ್ರೂ. ಕಾನ್ವರ್ಸು ಟ್ರೂ ಆಗಿರ್ಬೇಕಂತ ಏನೂ ಇಲ್ಲ. ಸೊ ಇಲ್ಲೂ ಕೂಡ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ತಿದ್ದೀವಿ ಬಿಟ್ಟರೆ ಇದು ನಾನು ಕಾಮನ್ ಡಿಫ್ರೆನ್ಸೇ ಫೈಂಡ್ ಔಟ್ ಮಾಡ್ತಿದ್ದೀನಿ ಅಲ್ಲ, ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ತೀನಿ. ಇಫ್ ದಟ್ ಡಿಫ್ರೆನ್ಸ್ ಈಸ್ ಕಾನ್ಸ್ಟೆಂಟ್ ದೆನ್ ನಾನು ಅದಕ್ಕೆ ಇನ್ನೊಂದು ಹೆಸರು ಕೊಡ್ತೀನಿ. ಆ ಡಿಫ್ರೆನ್ಸ್ಗೆ ಕಾಮನ್ ಡಿಫ್ರೆನ್ಸ್ ಅಂತ ಹೆಸರು ಕೊಡ್ತೀನಿ. ಓಕೆ. A2 minus A1, A2 is 5/2 minus A1 is 2. 5/2 minus 2. ಸಿಂಪ್ಲಿಫೈ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರ್ತದೆ? ಇಲ್ಲಿ 2 ಇದೆ, ಇಲ್ಲಿ 1 ಇದೆ ಅಂತಂದರೆ ಎಲ್ ಸಿ ಎಮ್ ನಾವು ಇಲ್ಲಿ 2 ತೊಗೊಳ್ತೀವಿ. ಇಲ್ಲಿ 5 ಮೈನಸ್ ಇಲ್ಲಿ ಮಲ್ಟಿಪ್ಲೈ ಮಾಡಿ 2 ಬಿಕಾಸ್ 1 2 ಝ 2, 2 2 ಝ 4. ದಿಸ್ ಈಸ್ ಈಕ್ವಲ್ ಟು 5 minus 4 is 1/2. Difference between first pair of consecutive terms is 1/2. Now let us find the difference between next pair of consecutive terms. A3 minus A2, third term minus second term. Third term is 3 minus second term is 5/2. This is equal to, ಅದು ಕೆಳಗಡೆ ಮಾಡ್ಬೋದಾಗಿತ್ತು, ನಾನು ಪಕ್ಕದಲ್ಲಿ ಮಾಡ್ತಿದ್ದೀನಿ ಅಷ್ಟೇ. ಇಲ್ಲೇನಿದೆ? ಕೆಳಗಡೆ 1 ಇದೆ. 1 ಇದೆ ಅಂತಂದರೆ 1 ಮತ್ತು 2ಗಳ ಎಲ್ ಸಿ ಎಮ್ ಎಷ್ಟು ಬರ್ತದೆ? 2 ಬರ್ತದೆ. ಸೊ ಮಲ್ಟಿಪ್ಲೈ ದಿಸ್ ಟರ್ಮ್ ಬೈ 2. 1 2 ಝ 2, 2 1 ಝ 1, ಸೊ 2 1 ಝ 2, 3 2 ಝ 6 minus 5 1 ಝ 5. This is equal to 6 minus 5 is 1 divided by 2. Okay. It seems to be an arithmetic progression. ಯಾಕಂದರೆ ಫಸ್ಟ್ ಪೇರ್ಗಳ ಡಿಫ್ರೆನ್ಸು 1/2 ಬರ್ತಾ ಇದೆ, ಸೆಕೆಂಡ್ ಪೇರ್ಗಳ ಡಿಫ್ರೆನ್ಸು 1/2 ಬರ್ತದೆ. ಮತ್ತು ಈಗಲೇ ಡಿಸೈಡ್ ಮಾಡಬಾರ್ದು, ಕನ್ಕ್ಲೂಡ್ ಮಾಡಬಾರ್ದು. ಇನ್ನೊಂದು ಪೇರನ್ನು ಕೂಡ ತೊಗೊಂಡು ಚೆಕ್ ಮಾಡಬೇಕು. ನೋಡೋಣ, ಅಲ್ಲಿ ಏನಾದರೂ ಫೇಲ್ ಆದರೆ ಅದು ಫೇಲ್ ಅಂತಲೇ ಅರ್ಥ. ನೆಕ್ಸ್ಟ್ A4 minus A3. This is equal to A4 is 7/2 minus A3 is 3. This is equal to ಡಿವೈಡ್ ಬೈ 1 ಇದೆ. 2 ಮತ್ತು 1 ಎಲ್ ಸಿ ಎಮ್ ಎಷ್ಟು ಬರ್ತದೆ? 2 ಬರ್ತದೆ. ಇಲ್ಲಿ 1 2 ಝ 2, 2 1 ಝ 2, 7 1 ಝ 7 minus 3 2 ಝ 6. This is equal to 7 minus 6 is 1/2. ನೋಡಿ ಇಲ್ಲಿ first pair of consecutive terms also giving the difference 1/2, and the next pair of consecutive terms also they are giving the difference 1/2, and the next pair of consecutive terms are also giving the same difference 1/2. Since the difference between consecutive terms is constant. Since the difference between consecutive terms is constant, that is d equals to 1/2. ಈ 1/2ಗೆ ನಾವು ಏನಂತ ಕೊಡೋದು ಹೆಸರು ಅಂತಂದರೆ ಕಾಮನ್ ಡಿಫ್ರೆನ್ಸ್ ಅಂತ ಕೊಡೋದು. ಕಾಮನ್ ಡಿಫ್ರೆನ್ಸ್ ಈಸ್ ಡಿನೋಟೆಡ್ ಬೈ ದ ಲೆಟರ್ ಡಿ. Therefore d is equal to 1/2. Since the difference between consecutive terms is constant, that common difference is d equal to 1/2. Therefore the given sequence is an arithmetic progression. The given sequence is an arithmetic progression. This is an arithmetic progression. Now ಇದು ಒಂದು arithmetic progression ಅಂತ ಗೊತ್ತಾಗಿದೆ. ಈಗ ಇದರ ನೆಕ್ಸ್ಟ್ ಟರ್ಮ್ಸ್ಗಳು ಏನಾಗಿರ್ತದೆ ಅಂತ ಫೈಂಡ್ ಮಾಡಬೇಕು. ಈಗ ಅದರ ನೆಕ್ಸ್ಟ್ ಟರ್ಮ್ಸ್ಗಳು ಏನಾಗಿರ್ತದೆ? ಓಕೆ, ಲೆಟ್ ಅಸ್ ಫೈಂಡ್ ದೋಸ್ 3 terms, next 3 terms of this sequence.
Now, till now I know first term A1, second term A2, third term A3 and fourth term A4. Now, my next task is to find A5, A6 and A7. A5, A6 and A7. Now, A5 equals to A5 ನಾನು ಡೈರೆಕ್ಟ್ ಆಗಿ ಏನಂತ ಬರೀಬೋದು A plus 4D. A plus 4D. See here, ನಿಮಗೆ ಯಾವುದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಅರಿಥಮೆಟಿಕ್ ಪ್ರೋಗ್ರೆಷನ್ ಗೊತ್ತಿರ್ಬೋದು ಅಂತ ಅನ್ಕೊಳ್ತೀನಿ. Standard form of arithmetic progression. What is the standard form of arithmetic progression? First term is A, second term is A plus D, third term is A plus 2D, fourth term is A plus 3D, fifth term is A plus 4D. So this is the first term A1, this is the second term A2, this is third term A3, this is fourth term A4, this is fifth term A, like this. So, subscript ಏನಾದರೂ 5 ಆಗಿತ್ತು ಅಂದರೆ coefficient of D will be 4. Subscript ಏನಾದರೂ 4 ಆಗಿತ್ತು ಅಂದರೆ coefficient of D ಏನಾಗಿರ್ತದೆ 3 ಆಗಿರ್ತದೆ. Subscript 3 ಆಗಿದ್ದರೆ coefficient of D 2 ಆಗಿರ್ತದೆ. Subscript 2 ಆಗಿತ್ತು ಅಂದರೆ coefficient of D 1 ಆಗಿರ್ತದೆ. ಹೀಗೆ ನಾವು ಡೈರೆಕ್ಟಾಗಿ ಯಾವ ಟರ್ಮ್ ಕೇಳಿದ್ರು ಕೂಡ ನಾವಿಲ್ಲಿ ಬರಿಬೋದು. ಸಪೋಸ್ ನಾನೇನಾದರೂ ಇಲ್ಲಿ A17 ಬರಿಬೇಕಾಗಿತ್ತು ಅಂದರೆ 17th ಟರ್ಮ್ನ ಡೈರೆಕ್ಟಾಗಿ ಅರಿಥಮೆಟಿಕ್ ಪ್ರೋಗ್ರೆಷನಲ್ಲಿ ಬರಿಬೇಕಾಗಿತ್ತು ಅಂದರೆ ಐ ಕ್ಯಾನ್ ರೈಟ್ ಇಟ್ ಆಸ್ A plus 16D. A plus 16D. 17 ಅಂದರೆ 1 ಲೆಸ್ 16D. ಡೈರೆಕ್ಟಾಗಿ ಅದನ್ನೇ ಬರೆದಿರೋದಲ್ಲಿ A5 equals to A plus 4D. What is A? A means first term, which is the first term of the given sequence. Now it is an arithmetic progression. It is not only sequence, it is an arithmetic progression also. So first term is 2 plus 4 into, what is the common difference? Common difference D is 1 by 2. D is 1 by 2. This is equal to 2 plus, so 2 ones are 2 twos are 2 into 1 is 2. So, 2 plus 2 is 4. Therefore, fifth term is 4. Fifth term is 4. Now, let us calculate the sixth term. A6 equal to, A6 can be written as A plus 5D. A plus 5D. 6 idre 1 less ide. A plus 5D. This is equal to, first term is 2 plus 5 into, common difference is 1 by 2. 1 by 2. ಇಲ್ಲಿ ಡಿವೈಡ್ ಆಗಲ್ಲ, ಕ್ಯಾನ್ಸಲ್ ಆಗಲ್ಲ, ಸೊ ಹಾಗೆ ಬಿಡಿ ಅದನ್ನು. 2 ಪ್ಲಸ್ 5 1 5 ಡಿವೈಡೆಡ್ ಬೈ 2. ಎಲ್ ಸಿ ಎಮ್ ತಗೊಳ್ರಿ. 1 ಮತ್ತು 2ಗಳ ಎಲ್ ಸಿ ಎಮ್ ಎಷ್ಟು ಬರ್ತದೆ? 2 ಬರ್ತದೆ. ಸೊ 1 is there, ಸೊ ಮಲ್ಟಿಪ್ಲೈ ದಿಸ್ 2. 1 2 2, 2 1 2. ಸೊ 2 2 4 ಪ್ಲಸ್ 5 1 5. 5 plus 4 is 9 by 2. Therefore, sixth term A6 is equals to 9 by 2. Now, let us calculate the next term, that is A7. A7 equal to A plus 6D. A7 is A plus 6D. What is A? A is 2 plus 6 into, common difference is 1 by 2. 2 1s are 2 3s are 2 plus 3 1s are 3. 2 plus 3 is 5. Therefore, seventh term is 5. Seventh term is 5. Therefore, next 3 terms of the given arithmetic progression are 4, 9 by 2 and 5. 4, 9 by 2 and 5 are the next 3 terms of given arithmetic progression. So, this is the solution for this question. Now, let us move towards the next question. Next question is minus 1.2 minus 1.2 minus 3.2 minus 5.2 minus 5.2 minus 7.2 and so on.
minus 1.2, minus 3.2, minus 5.2 and minus 7.2. I don't know whether this sequence is an arithmetic progression or not. First of all, verify this sequence whether it is an arithmetic progression or not, and then if it is an arithmetic progression, we shall find the next 3 terms of this arithmetic progression. Solution. Here first term is minus 1.2, second term a2 is minus 3.2, third term a3 is minus 5.2 and fourth term a4 is equal to minus 7.2. So, first term is minus 1.2, second term is minus 3.2, third term is minus 5.2, fourth term is minus 7.2. Let us find the difference. a2 minus a1. ನಾನು ಪದೇ ಪದೇ ಹೇಳ್ತಿದ್ದೀನಿ, a1 ಮೈನಸ್ a2 ಮೈನಸ್ a3 ಮೈನಸ್ a4 ಅಂತ ಯಾವುದೇ ಕಾರಣಕ್ಕೂ ಡಿಫ್ರೆನ್ಸ್ ಫೈಂಡ್ ಮಾಡಬಾರ್ದು. ಒಂದು ವೇಳೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗಿದ್ರೂ ಕೂಡ ಆ ರೀತಿ ಫೈಂಡ್ ಮಾಡಿದಾಗ ಡಿಫ್ರೆನ್ಸ್ ಸೇಮ್ ಬರ್ತದೆ. ಆದರೆ ಫರ್ದರ್ ಕ್ಯಾಲ್ಕುಲೇಷನಲ್ಲಿ ಭಾರಿ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಅದನ್ನು ಯಾವುದೇ ಕಾರಣಕ್ಕೂ a1 ಮೈನಸ್ a2 ಅಂತ ಡಿಫ್ರೆನ್ಸ್ ಫೈಂಡ್ ಮಾಡಬಾರ್ದು. ನೆನ್ಪಿಟ್ಕೊಳ್ಳಿ, a2 ಮೈನಸ್ a2 ಈಸ್ ಮೈನಸ್ 3.2. ಇಲ್ಲೊಂದು ಮೈನಸ್ ಇದೆ ನೋಡಿ, ಮೈನಸ್, ಯಾಕಂದರೆ ಇಲ್ಲಿ ಟರ್ಮ್ಸ್ಗಳು ನೆಗೆಟಿವ್ ಟರ್ಮ್ಸ್ ಇದೆ. ನಮ್ಮ ಫಾರ್ಮುಲಾದಲ್ಲೂ ಒಂದು ನೆಗೆಟಿವ್ ಬರ್ತದೆ. ಹಾಗಾಗಿ ಕೇರ್ಫುಲ್ ಆಗಿ ಇಲ್ಲಿ ಡೀಲ್ ಮಾಡಬೇಕು. ನಾವು ಕೇರ್ಫುಲ್ ಆಗಿ ಡೀಲ್ ಮಾಡಬೇಕು. a2 ಮೀನ್ಸ್ ಸೆಕೆಂಡ್ ಟರ್ಮ್ ಈಸ್ ಮೈನಸ್ 3.2. ಈ ಮೈನಸ್ ಯಾವುದು ಇಲ್ಲಿ ಫಾರ್ಮುಲಾದಲ್ಲಿ ಇದೆಯಲ್ಲ, ಅದು ಡಿಫ್ರೆನ್ಸ್ ಫೈಂಡ್ ಮಾಡೋ ಸಲುವಾಗಿ ನಾವೇನು ಯೂಸ್ ಮಾಡ್ತಿದ್ದೀವಲ್ಲ ಫಾರ್ಮುಲಾ, ಅದು ಮೈನಸ್ a1 ಅಂದರೆ ಮೈನಸ್ 1.2. ಅದಕ್ಕೂ ಒಂದು ಮೈನಸ್ ಇದೆ, ಇಲ್ಲೊಂದು ಮೈನಸ್ ಇದೆ. ದೇರ್ ಫೋರ್ ಮೈನಸ್ 1.2. ಇಲ್ಲಿರೋ ಮೈನಸ್ನ ಬ್ರಾಕೆಟ್ ಒಳಗಡೆ ಬರೀಬೇಕು ನಾವು. ನಾವು ದಿಸ್ ಈಸ್ ಈಕ್ವಲ್ ಟು ಮೈನಸ್ 3.2 ಮೈನಸ್ ಇಂಟು ಮೈನಸ್ ಪ್ಲಸ್ 1.2. ಪದೇ ಪದೇ ಹೇಳ್ತಿದ್ದೀನಿ ನಾನು, ಏನಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಥವಾ ಒಂದು ನೆಗೆಟಿವ್ ಒಂದು ಪಾಸಿಟಿವ್ ಬಂತು ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿ ಆದಮೇಲೆ ನೆಕ್ಸ್ಟ್ ಕೆಲಸನೇ ಏನು ಅಂತಂದರೆ ನ್ಯೂಮರಿಕಲಿ ಯಾವ ವ್ಯಾಲ್ಯೂ ದೊಡ್ಡದಿರ್ತದೋ ಆ ವ್ಯಾಲ್ಯೂನ ಸೈನನ್ನು ನಾವು ನೆಕ್ಸ್ಟ್ ಟರ್ಮ್ಗೆ ಅಂದರೆ ಬರೋ ಆನ್ಸರ್ಗೆ ಇಲ್ಲಿ ಹಾಕಬೇಕಾಗ್ತದೆ. ಸೊ ಸಬ್ಟ್ರಾಕ್ಟ್ ಮಾಡಿ 3.2 ಅಲ್ಲಿ 1.2 ಏನಾದರೂ ತೆಗೆದ್ರೆ ಸಬ್ಟ್ರಾಕ್ಟ್ ಮಾಡಿದರೆ 2 ಮೈನಸ್ 2 ಇಸ್ 0. 3 ಮೈನಸ್ 1 ಈಸ್ 2. ಸೊ 2.0 ಈಸ್ ನಥಿಂಗ್ ಬಟ್ 2. 2.0 is nothing but 2. So numerically 3.2 is greater than 1.2. therefore 2 ಏನಾಗ್ತದೆ ಅಂದರೆ ಮೈನಸ್ 2 ಆಗ್ತದೆ. ಸೊ 3.2 ದೊಡ್ಡದಾಗಿರೋದ್ರಿಂದ ಅದರ ಸೈನ್ ಏನಿದೆ ಮೈನಸ್ ಇದೆ. ಸೊ ಇಟ್ ಈಸ್ ಮೈನಸ್ 2. ಇಲ್ಲಿ ಫಸ್ಟ್ ಡಿಫ್ರೆನ್ಸ್ ಏನು ಬಂದಿದೆ, ಮೈನಸ್ 2 ಬಂದಿದೆ. ನೋಡೋಣ ನೆಕ್ಸ್ಟ್ ಡಿಫ್ರೆನ್ಸ್ ಏನು ಬರ್ತದೆ ಅಂತ ನೋಡೋಣ. ನೆಕ್ಸ್ಟ್ ಡಿಫ್ರೆನ್ಸ್ ಯಾವುದು, ಈಗ ಯಾವುದಾಗಿದ್ದು a2 ಮೈನಸ್ a1 ಆಯಿತು. ನೆಕ್ಸ್ಟ್ ಯಾವ್ದು ತಗೊಳ್ಳೋಣ, a3 ಮೈನಸ್ a2 ತಗೊಳ್ಳೋಣ. a3 ಮೈನಸ್ a2. What is a3? Minus 5.2 minus of, okay, ಇಲ್ಲೊಂದು ಮೈನಸ್ ಇದೆ, ಈ ಮೈನಸ್ಸು. a2 is also a negative number. a2 ನೋಡಿ ಇಲ್ಲಿ, ಇದು ಕೂಡ ಒಂದು ನೆಗೆಟಿವ್ ನಂಬರ್ ಆಗಿರೋದ್ರಿಂದ ಮೈನಸ್ 3.2 ಅದಕ್ಕೊಂದು ಬ್ರಾಕೆಟ್ ಹಾಕಬೇಕು. ದಿಸ್ ಈಸ್ ಈಕ್ವಲ್ ಟು ಮೈನಸ್ 5.2 ಮೈನಸ್ ಇಂಟು ಮೈನಸ್ ಪ್ಲಸ್ 3.2. ದಿಸ್ ಈಸ್ ಈಕ್ವಲ್ ಟು, ಅಗೈನ್ one number is a positive number, another one is a negative number. We have to subtract them. ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಬೇಕಲ್ಲ. 5.2 ಅಲ್ಲಿ 3.2ನ ಸಬ್ಟ್ರಾಕ್ಟ್ ಮಾಡಿದರೆ 2 ಮೈನಸ್ 2 ಇಸ್ 0. 5 ಮೈನಸ್ 3 ಈಸ್ 2. 2.0 ಈಸ್ ನಥಿಂಗ್ ಬಟ್ 2. ಅಗೇನ್ 2. ಇವೆರಡರಲ್ಲಿ 5.2 ನ್ಯೂಮರಿಕಲಿ ನಾನು ಟಾಕ್ ಮಾಡಿದೆ. ನ್ಯೂಮರಿಕಲಿ ಮಾತಾಡೋದಾದರೆ 5.2 ಈಸ್ ಗ್ರೇಟರ್ ದ್ಯಾನ್ 3.2. ಅಲಾಂಗ್ ವಿತ್ ಸೈನ್ ಮಾತಾಡೋದಾದರೆ ಆಬ್ವಿಯಸ್ಲಿ 3.2 ಈಸ್ ಗ್ರೇಟರ್ ದ್ಯಾನ್ ಮೈನಸ್ 5.2 ಅಲಾಂಗ್ ವಿತ್ ಸೈನ್ ಮಾತಾಡೋದಾದರೆ. But I am talking about numerical value. So numerically 5.2 is greater than 3.2. The sign of 5.2 is minus. Therefore this will be minus 2. So a3 minus a2 ಮಾಡಿದಾಗ minus 2 ಬಂತು. a2 minus a1 ಮಾಡಿದಾಗಲೂ minus 2 ಬಂತು. Again a4 minus a3. a4. What is the value of a4 fourth term? Minus 7.2 minus a3 is minus 5.2. This is equal to minus 5.2 minus into minus plus 5.2. Again one is a positive number, another one is a negative number. Subtract them. 7.2 ನಲ್ಲಿ 5.2 ನ ಸಬ್ಟ್ರಾಕ್ಟ್ ಮಾಡಿದರೆ ಇಲ್ಲೂ ಕೂಡ ಆನ್ಸರ್ ಏನು ಬರ್ತದೆ, 0 ಬರ್ತದೆ. ಅಗೇನ್ 2.0 is nothing but 2 and 7.2 is numerically greater than 5.2 and the sign of 7.2 is negative, so it is negative. You can clearly observe here that the difference between a2 minus a1 is minus 2.
and the difference between A3 minus A2 is also minus 2, and the difference between A4 minus A3 is also minus 2. Since the difference between consecutive terms is constant, this sequence is not only a sequence, it is an arithmetic progression. ಅದನ್ನೇ ಇಲ್ಲಿ ಬರಬೇಕು. Since the difference between consecutive terms is constant, that is b equal to minus 2. ಕಾಮನ್ ಡಿಫರೆನ್ಸ್ ಎಷ್ಟು ಬಂದಿದೆ ಇಲ್ಲಿ? minus 2 ಬರ್ತಾ ಇದೆ ನೋಡಿ. minus 2. This is common difference. Therefore, difference between consecutive terms is constant. That difference is minus 2. Therefore, the given sequence is an arithmetic progression. Now, ಇದೊಂದು arithmetic progression ಅಂತಂದ್ರೆ ಅದರ ನೆಕ್ಸ್ಟ್ ಟರ್ಮ್ಗಳನ್ನ ಫೈಂಡ್ ಮಾಡಬೇಕಲ್ಲ. ಇಲ್ಲಿ ಕೊಟ್ಟಿರೋದು ಯಾವುದು? A1, A2, A3, A4. Now, let me find A5, A6 and A7. ಈಗ A5 ಫೈಂಡ್ ಮಾಡೋಣ. A5 equals to, ನಿಮ್ಗೆ ಗೊತ್ತು ಯಾವ ರೀತಿ ಬರೀಬೇಕು ಅಂತ. 5 ಇದ್ದರೆ 4D, 6 ಇದ್ದರೆ 5D, 7 ಇದ್ದರೆ 6D, like this. A5, A plus 4D. This is equal to, what is A? A means first term. What is the first term of the given sequence? Minus 1.2. A is minus 1.2. Plus ಇದೆ ಇಲ್ಲಿ, plus 4 ಇದೆ, 4 into D is minus 2. Common difference ಎಷ್ಟು ಬಂದಿದೆ ಇಲ್ಲಿ? minus 2. This is equal to minus 1.2 plus into minus 4 2s are 8. ನೋಡಿ ಇಲ್ಲಿ ಎರಡು ಸೈನ್ಗಳು ಏನಾದರೂ ಸೇಮ್ ಇತ್ತು ಅಂತಂದರೆ ಆ್ಯಡ್ ಮಾಡಿ. ಪ್ಲಸ್ ಇದ್ದರೂ ಆ್ಯಡ್ ಮಾಡಬೇಕು, ಮೈನಸ್ ಇದ್ದರೂ ಆ್ಯಡ್ ಮಾಡಬೇಕು. ಟೇಕ್ ಫಾರ್ ಎಕ್ಸಾಂಪಲ್ +3 +5. ನೋಡಿ ಎರಡು ಸೈನ್ಗಳು ಸೇಮ್ ಆಯ್ತಲ್ಲ, ಆ್ಯಡ್ ಮಾಡಿ. ಯಾವ ಸೈನ್ಗಳನ್ನ ಆ್ಯಡ್ ಮಾಡಿರ್ತೀರೋ ಆ ಸೈನ್ನ ಅಲ್ಲಿ ಹಾಕಬೇಕು. ಪ್ಲಸ್ ಇರೋದನ್ನ ಆ್ಯಡ್ ಮಾಡಿದರೆ ಆನ್ಸರ್ ಪ್ಲಸ್ ಇರ್ತದೆ, ಮೈನಸ್ ಇರೋದನ್ನ ಆ್ಯಡ್ ಮಾಡಿದರೆ ಆನ್ಸರ್ ಮೈನಸ್ ಇರ್ತದೆ. ನೋಡಿ ಪ್ಲಸ್ ಇರೋದನ್ನ ಆ್ಯಡ್ ಮಾಡಿದ್ರೆ ಸಲುವಾಗಿ ಇದು ಪ್ಲಸ್ ಇರ್ತದೆ, ಬಟ್ ನಾವು ಇದನ್ನು ಬರೆಯಲ್ಲ ಇಲ್ಲಿ ಆ್ಯಕ್ಚುಲಿ. ಒಂದು ವೇಳೆ ಇದು -3 -5 ಆಗಿತ್ತು, ಇಲ್ಲೂ ಕೂಡ ನೋಡಿ ಸೈನ್ಗಳು ಸೇಮ್ ಇದೆ. ಹಿಯರ್ ಆಲ್ಸೋ ವಿ ಹ್ಯಾವ್ ಎ ನೆಗೆಟಿವ್ ಸೈನ್ ಆ್ಯಂಡ್ ಹಿಯರ್ ಆಲ್ಸೋ ವಿ ಹ್ಯಾವ್ ಎ ನೆಗೆಟಿವ್ ಸೈನ್. ಸೈನ್ಗಳು ಸೇಮ್ ಆಯಿತಾ? ಇಲ್ಲೂ ಕೂಡ ಸಮ್ ಮಾಡಬೇಕು, ಆ್ಯಡ್ ಮಾಡಬೇಕು. 3 ಮತ್ತು 5ನ ಆ್ಯಡ್ ಮಾಡಿದ್ರೆ ಎಷ್ಟು? 8. ಪ್ಲಸ್ ಇರೋದನ್ನು ಆ್ಯಡ್ ಮಾಡಿದ್ರೆ ಪ್ಲಸ್ ಬರಬೇಕು ಆನ್ಸರ್ಗೆ. ಮೈನಸ್ ಇರೋದನ್ನು ಆ್ಯಡ್ ಮಾಡಿದ್ರೆ ಆನ್ಸರ್ಗೆ ಮೈನಸ್ ಬರೀರಿ. ನೋಡಿ ಇದು ಮೈನಸ್ ಅಂದರೆ ಆನ್ಸರ್ ಏನಾಗುತ್ತದೆ? -8 ಆಗಿರ್ತದೆ. ಈ ಒಂದು ಬೇಸಿಕ್ ರೂಲ್ ಯಾವಾಗಲೂ ನೆನಪಿರಲಿ ನಿಮಗೆ. ದಿಸ್ ಇಸ್ ಆಲ್ಸೋ ಎ ನೆಗೆಟಿವ್ ನಂಬರ್, ದಿಸ್ ಇಸ್ ಆಲ್ಸೋ ನೆಗೆಟಿವ್ ನಂಬರ್. ನೋಡಿ ಸೈನ್ಗಳು ಸೇಮ್ ಆಯ್ತಲ್ಲ, ಆ್ಯಡ್ ಮಾಡಬೇಕು. 1.2 ಮತ್ತು 8ನ್ನು ಆ್ಯಡ್ ಮಾಡಿದರೆ 1.2 ಮತ್ತು 8ನ್ನು ಜಸ್ಟ್ 8 ಅಂತ ಮಾಡಬಾರ್ದು, ಇಲ್ಲಿ 8.0 ಅಂತ ಕನ್ಸಿಡರ್ ಮಾಡಿ ಮಾಡಬೇಕು. 8.0 ಯಾಕಂದರೆ ಪಾಯಿಂಟ್ಗಳಗಡೆ ಪಾಯಿಂಟ್ ಕರೆಕ್ಟಾಗಿ ಅಲೈನ್ ಆಗಬೇಕು. ಯಾವಾಗ ಅಂತಂದರೆ ವೆನ್ ವಿ ಆರ್ ಡೀಲಿಂಗ್ ವಿತ್ ಡೆಸಿಮಲ್ ನಂಬರ್ಸ್ ಜೊತೆಗೆ ನಾವು ಅಡಿಷನು ಅಥವಾ ಸಬ್ಟ್ರಾಕ್ಷನು ಮಾಡುವಾಗ ಏನು ಮಾಡಬೇಕು ಅಂದರೆ ಆ ಡೆಸಿಮಲ್ ಪಾಯಿಂಟ್ ಏನಾಗಿರ್ತದೆ ಅಂದರೆ ಒಂದೇ ಸ್ಟ್ರೈಟ್ ಲೈನಲ್ಲಿ ಏನಾಗಬೇಕು ಅಂದರೆ ಅಲೈನ್ ಆಗಬೇಕು. ಡೆಸಿಮಲ್ ಪಾರ್ಟ್ ಎಲ್ಲ ಒಂದು ಕಡೆ ಇರಬೇಕು, ಆಮೇಲೆ ರಿಯಲ್ ಪಾರ್ಟ್ ಏನಿರ್ತಲ್ಲ ಈ ಕಡೆ ಇರಬೇಕು. ಅವು ಹೋಲ್ ನಂಬರ್ ಪಾರ್ಟ್ ಎಲ್ಲ ಈ ಕಡೆ ಇರಬೇಕು. ಸೊ ಇದು ಹೋಲ್ ನಂಬರ್ ಪಾರ್ಟು, ಇದು ಡೆಸಿಮಲ್ ಪಾರ್ಟು. ಸೊ 8ನ್ನು ಬರೀ 8 ಅಂತ ಕನ್ಸಿಡರ್ ಮಾಡಬಾರ್ದು, ಇಲ್ಲಿ 8.0 ಅಂತ ಕನ್ಸಿಡರ್ ಮಾಡಬೇಕು. ಮೈನಸ್ ಇರೋದ್ರಿಂದ ಎರಡು ಸೈನ್ಗಳು ಸೇಮ್ ಇರೋದನ್ನು ಆ್ಯಡ್ ಮಾಡಬೇಕು. 2 + 0 2, 8 + 1 9. ಸೊ ಆನ್ಸರ್ ಈಸ್ 9.2 ಆನ್ಸರ್. ಆದರೆ ಮೈನಸ್ ಇರೋದನ್ನು ಆ್ಯಡ್ ಮಾಡಿರೋದ್ರಿಂದ ಆನ್ಸರ್ ಏನು ಬರ್ತದೆ? -9.2 ಬರ್ತದೆ. ನೆಕ್ಸ್ಟ್ A6. ಸೊ ಇಟ್ ಈಸ್ A5 ಈಸ್ -9.2. A6 ಡೈರೆಕ್ಟಾಗಿ ಏನು ಬರಿತೀನಿ ನಾ ಇಲ್ಲಿ? A + 6 ಇದೆಯಲ್ಲ, 5D ಅಂತ ಬರಿತೀನಿ. A + 5D. ವಾಟ್ ಈಸ್ A? A is -1.2. First term is -1.2. 5 is there, 5, and the common difference is -2. -2 is the common difference. So -1.2 plus into minus, 5 2s are 10. 5 2s are 10. Same process. ನೋಡಿ ಮೈನಸ್ ಇದೆ, ಆ್ಯಡ್ ಮಾಡಬೇಕು. 1.2 ಮತ್ತು 10 ಆ್ಯಡ್ ಮಾಡಬೇಕು. ನೋಡಿ ಇಲ್ಲಿ 1.2 ಡೈರೆಕ್ಟಾಗಿ 10ನ ಹಿಂಗೆ ಬರ್ಕೊಂಡು ಆ್ಯಡ್ ಮಾಡಬಾರ್ದು. ಎಷ್ಟೋ ಜನ ಈ ರೀತಿ ಬರ್ಕೊಂಡು ಆ್ಯಡ್ ಮಾಡೋದನ್ನು ನಾನು ನೋಡಿದ್ದೀನಿ. ಆನ್ಸರ್ ಅಂತ ಬರೀತಾರೆ ಅವರು ಅಂದರೆ 2.2 ಅಂತ ಬರೆದುಬಿಡ್ತಾರೆ. ದಿಸ್ ಇಸ್ ರಾಂಗ್. ಈ ರೀತಿ ಆಪ್ರೇಟ್ ಮಾಡಬಾರ್ದು. ಅಲ್ಲಿ ಮಾಡಬೇಕಾದ್ರೆ ಡೆಸಿಮಲ್ ಪಾಯಿಂಟ್ ಕೆಳಗಡೆನೇ ಬರಬೇಕು. ಅದೇ ರೀತಿ ಬರ್ಕೊಂಡೇ ಆಪ್ರೇಟ್ ಮಾಡಬೇಕು. ಇಲ್ಲಿ 1.2 10ನಲ್ಲಿ ಡೆಸಿಮಲ್ ಪಾಯಿಂಟ್ ಎಲ್ಲಿರ್ತದೆ ಅಂದರೆ 10.0 ಅಂತ ಇರ್ತದೆ. ಹಾಗಾಗಿ ಅದನ್ನು ನೋಡಿ 10.0. ಸರ್ ಇಲ್ಲಿಲ್ಲ ಏನಿಲ್ಲ ಅಂದರೆ ಏನಿರ್ತದೆ? ಇಲ್ಲಿ 0 ಇರ್ತದೆ. ಸೊ ಎರಡನ್ನು ಆ್ಯಡ್ ಮಾಡಬೇಕಲ್ಲ. 2 + 0 ಈಸ್ 2. 1 + 0 ಈಸ್ 1. 1 + 0 ಈಸ್ 1. ಸೊ ಆನ್ಸರ್ ಈಸ್ 11.2.
11.2 is the answer. Minus minus ಇರೋದ್ರೆ ಆ್ಯಡ್ ಮಾಡಿದ್ದೀನಿ, ಸೊ ಇಟ್ ಈಸ್ ಮೈನಸ್. ಸೊ A5 ಎಷ್ಟು ಬಂತದೆ? ಮೈನಸ್ 9.2 ಬಂತು. ಸಿಕ್ಸ್ತ್ ಟರ್ಮ್ ಎಷ್ಟು ಬಂದಿದೆ ಇಲ್ಲಿ? ಮೈನಸ್ 11.2 ಬಂತು. ಆ್ಯಂಡ್ ಲೆಟ್ ಮೀ ಕ್ಯಾಲ್ಕುಲೇಟ್ ದ ಸೆವೆಂತ್ ಟರ್ಮ್. ನೆಕ್ಸ್ಟ್ ಟರ್ಮ್ ಕ್ಯಾಲ್ಕುಲೇಟ್ ಮಾಡೋಣ. ಸೆವೆಂತ್ ಟರ್ಮ್ seventh term A7 is equal to A plus 6D. This is equal to A is first term is minus 1.2 plus 6 into common difference is minus 2. This is equal to minus 1.2 plus into minus 6 2 is 12. ಇಲ್ಲೂ ಕೂಡ ನೋಡಿ ಎರಡು ನಂಬರ್ಗಳು ಏನಾಗಿದೆ ಅಂದರೆ ನೆಗೆಟಿವ್ ನಂಬರ್ಸ್ ಆಗಿರೋದ್ರಿಂದ ಎರಡನ್ನು ಆ್ಯಡ್ ಮಾಡಬೇಕು. 1.2 ಮತ್ತು 12 ಇಲ್ಲಿ 12.0 ಅಂತ ಬರ್ಕೊಂಡು ಆ್ಯಡ್ ಮಾಡಬೇಕು. ಇಲ್ಲಿ 2 plus 0 is 2, 1 plus 2 is 3, 1 as it is. So 13.2 ಆನ್ಸರ್ ಎಷ್ಟು ಬರ್ತದೆ ಇಲ್ಲಿ? 13.2 ಮೈನಸ್ ಮೈನಸ್ ಇರೋದನ್ನ ಆ್ಯಡ್ ಮಾಡಿರೋದ್ರಿಂದ ಇದು ಮೈನಸ್ 13.2. ದಿಸ್ ಈಸ್ ದ ಸೆವೆಂತ್ ಟರ್ಮ್ ಆಫ್ ದ ಗಿವನ್ ಸೀಕ್ವೆನ್ಸ್. ದೇರ್ಫೋರ್ the first four terms of the arithmetic progression are minus 1.2, minus 3.2, minus 5.2 and minus 7.2. And the next three terms of the arithmetic progression are minus 9.2, minus 11.2 and minus 13.2. These are the next three terms of the arithmetic progression. The arithmetic progression agidre next three terms na find madake helidnalla, hagagi these are the next three terms of the arithmetic progression. Now let us move towards the next question. Next question ಹೋಗೋಣ ಈಗ. Next sequence is minus 10, minus 6, minus 2, 2 and so on. ಇದು ಕೂಡ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಹೌದಾ ಅಲ್ವಾ ಅಂತ ಚೆಕ್ ಮಾಡಬೇಕು. ಒಂದು ವೇಳೆ ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ನೇ ಆಗಿತ್ತು ಅಂತಂದರೆ ನೆಕ್ಸ್ಟ್ ತ್ರೀ ಟರ್ಮ್ಸ್ನ ಫೈಂಡ್ ಮಾಡಬೇಕು. ಗಿವನ್ ವಾಟ್ ಈಸ್ ಗಿವನ್ ಹಿಯರ್? A1 ಫಸ್ಟ್ ಟರ್ಮ್ ಈಸ್ minus 10. Second term A2 is equal to minus 6. Third term is A3 equals to minus 2 and the fourth term A4 is equal to 2. So this is what we have. ಇದು ನಮ್ಮ ಹತ್ರ ಇದೆ. Now let us find the common difference. ಆಮೇಲೆ ಅದು ಕಾಮನ್ ಆಗುದಾ ಅಲ್ವ ಅಂತ ಆಮೇಲೆ ನೋಡೋಣ. ಡಿಫ್ರೆನ್ಸ್ ಫೈಂಡ್ ಮಾಡೋಣ. A2 minus A1 is equal to A2 second term is minus 6, minus is there minus. A1 is minus 10. ಆ ಮೈನಸ್ 10 ಬ್ರಾಕೆಟಲ್ಲಿ ಬರೀಬೇಕು. ಮೈನಸ್ 10 ಎಷ್ಟೋ ಜನ ನಾನು ನೋಡಿದ್ದೀನಿ ಇಲ್ಲಿ ಡೈರೆಕ್ಟಾಗಿ ಇಲ್ಲೊಂದು ಮೈನಸ್ ಇರುತ್ತಲ್ಲ ಅದೇ ಮೈನಸ್ಸನ್ನೇ ಆ ಟನ್ನಿಗೆ ಅಪ್ಲೈ ಮಾಡಿಬಿಡ್ತಾರೆ. ಡೈರೆಕ್ಟಾಗಿ ಮೈನಸ್ 6 ಮೈನಸ್ 10 ಅಂತ ಬರೀತಾರೆ. ಸೊ ಇಲ್ಲಿ ಕೇರ್ಫುಲ್ ಆಗಿ ಇಲ್ಲಿ ಬರೀಬೇಕು. ನಾವು ದಿಸ್ ಈಸ್ ಈಕ್ವಲ್ ಟು ಮೈನಸ್ 6 ಆಸ್ ಇಟ್ ಈಸ್ ಇಲ್ಲಿ ಇಲ್ಲೇನೆ ಮೈನಸ್ ಇಂಟು ಮೈನಸ್ ಪ್ಲಸ್ 10, ಮೈನಸ್ ಇಂಟು ಮೈನಸ್ ಪ್ಲಸ್ 10. ದಿಸ್ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಆಯಿತು, ಸಬ್ಟ್ರಾಕ್ಟ್ ಮಾಡಬೇಕಲ್ಲ. 10 minus 6 ಸಬ್ಟ್ರಾಕ್ಟ್ ಮಾಡಿದರೆ 4 ಬರ್ತದೆ. ನ್ಯೂಮರಿಕಲಿ 10 ಈಸ್ ಗ್ರೇಟರ್ ದ್ಯಾನ್ 6, ದ ಸೈನ್ ಆಫ್ 10 ಈಸ್ ಪ್ಲಸ್. ಸೊ ಇಲ್ಲೇನು ಬರಬೇಕು? ಪ್ಲಸ್ಸೇ ಬರಬೇಕು. ಸೊ A2 ಮೈನಸ್ A1 ಮಾಡಿದಾಗ ಡಿಫ್ರೆನ್ಸ್ ಎಷ್ಟು ಬಂದಿದೆ? ಇಲ್ಲಿ 4 ಬಂದಿದೆ. ನೋಡೋಣ ನೆಕ್ಸ್ಟ್ ಟರ್ಮ್ಗಳ ಕಾನ್ಸಿಕ್ಯೂಟಿವ್ ಟರ್ಮ್ಸ್ಗಳ ಡಿಫ್ರೆನ್ಸ್ ಏನು ಬರುತ್ತೆ ಅಂತ ನೋಡೋಣ. A3 ಮೈನಸ್ A2 ದಿಸ್ ಈಸ್ ಈಕ್ವಲ್ ಟು ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್. ವಾಟ್ ಈಸ್ ದ ಥರ್ಡ್ ಟರ್ಮ್? ಥರ್ಡ್ ಟರ್ಮ್ ಈಸ್ minus 2 minus A2 second term is minus 6. This is equal to minus 2, let it be minus 2 as it is. Minus into minus plus 6 ನೋಡಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಸಬ್ಟ್ರಾಕ್ಟ್ ಮಾಡಿ. 6 minus 2 is 4. ನ್ಯೂಮರಿಕಲಿ 6 is greater than 2, therefore ಪ್ಲಸ್ ಎ ಬರಬೇಕು. ಸೊ ದ ಡಿಫರೆನ್ಸ್ ಈಸ್ 4. ಇಲ್ಲೂ ಕೂಡ ಇದು ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಕಾಣಿಸ್ತಾ ಇದೆ, ಬಟ್ ಈಗಲೇ ಕ್ಲಿಯರ್ ಡಿಸಿಷನ್ ತಗೊಳ್ಬಾರ್ದು. A4 minus A3. Fourth term is 2 minus of third term is minus 2. Here it is 2 minus into minus plus 2
2 plus 2 is 4. Yes. Clearly, the difference between consecutive terms is constant. Therefore, the given sequence is an arithmetic progression. The given sequence is an arithmetic progression. ಅದನ್ನು ಇಲ್ಲಿ ನೀಟಾಗಿ ಬರಿಬೇಕು. ಇದನ್ನು ನಾವು ಕರಿತೀವಿ ಪ್ರೆಸೆಂಟೇಷನ್ ಅಂತ ಕರಿತೀವಿ ನಾವು ಇದನ್ನು. ಸೊ ಈ ರೀತಿ ಪ್ರೆಸೆಂಟ್ ಮಾಡಬೇಕು ನೀವು ನೀಟಾಗಿ. Since the difference between consecutive terms is constant. Since the difference between consecutive terms is constant, it is constant. That is d ಏನಿದೆ ಇಲ್ಲಿ ಕಾನ್ಸ್ಟೆಂಟು, that is d equals to 4. Common difference is 4. Therefore the given sequence is an arithmetic progression. It is an arithmetic progression. Now let us find the next 3 terms of this arithmetic progression. ಯಾವ ಟರ್ಮ್ಸ್ ಅನ್ನು ಫೈಂಡ್ ಮಾಡಬೇಕು ನಾವು ಇಲ್ಲಿ a5, a6 and a7. ಡೈರೆಕ್ಟ್ ಆಗಿ ನಿಮಗೆ ಗೊತ್ತಾಗ್ತದೆ ಇಲ್ಲಿ 4 ಬಂದಿದೆ ಅಂತಂದರೆ ಪ್ರತಿ ಟರ್ಮ್ಗೆ +4 ಆಗ್ತಿರ್ತದೆ. ಸೊ ನೆಕ್ಸ್ಟ್ ಟರ್ಮ್ಸ್ ಏನಾಗಿರ್ತದೆ ಅಂದರೆ 2ಗೆ +4 ಮಾಡಿ ಏನು ಬರ್ತದೆ 6. ನೆಕ್ಸ್ಟ್ ಟರ್ಮು 6ಗೆ +4 ಮಾಡಿ 10. ನೆಕ್ಸ್ಟ್ ಟರ್ಮು 10ಗೆ 4 ಮಾಡಿ 14. ಈ ರೀತಿ ಬರ್ತದೆ. ಆದರೆ ಆ ರೀತಿ ಏನಂದರೆ ಕ್ಯೂಡ್ ಆಗಿ ಮಾಡ್ಬೋದು, ಅದನ್ನು ಕ್ಯೂಡ್ ಮೆಥಡ್ ಅಂತ ಕರಿತೀವಿ. ಸೊ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು ಇಲ್ಲಿ. ಸೊ 5th ಟರ್ಮ್ನ ನಾವು a5 ಅಂತ ಬರಿತೀವಿ. a5 ಮೀನ್ಸ್ a plus 4d. ವಾಟ್ ಈಸ್ a? ಫಸ್ಟ್ ಟರ್ಮ್ ಈಸ್ -10 ಪ್ಲಸ್ 4 ಇಂಟು d ಮೀನ್ಸ್ ಕಾಮನ್ ಡಿಫ್ರೆನ್ಸ್ ಎಷ್ಟಿದೆ ಇಲ್ಲಿ 4 ಇದೆ. ಸೊ 4 ದಿಸ್ ಇಸ್ ಈಕ್ವಲ್ ಟು -10 ಪ್ಲಸ್ 4 4 16. ನೋಡಿ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಸಬ್ಟ್ರಾಕ್ಷನ್. 16 minus 10 is 6. 16 is greater than 10. Numerically 16 is greater than 10. So the sign of 16 is plus. So ಇದೇನಾಗ್ತದೆ ಪ್ಲಸ್ ಆಗ್ತದೆ. ಸೊ a5 is 6. ನೋಡಿ ಇಲ್ಲಿ 2ಗೆ +4 ಮಾಡಿದ್ರೆ ಎಷ್ಟು ಬರ್ತದೆ 6. ನೆಕ್ಸ್ಟ್ ಟರ್ಮ್ ಇಸ್ 6. ಆ್ಯಂಡ್ ನೆಕ್ಸ್ಟ್ ಟರ್ಮ್ a6 ಮೀನ್ಸ್ a plus 5d. 5 ಇದ್ದರೆ 4, 6 ಇದ್ದರೆ 5, a plus 5d. a ಮೀನ್ಸ್ ಫಸ್ಟ್ ಟರ್ಮ್ ಈಸ್ -10 ಪ್ಲಸ್ 5 ಇಂಟು ಕಾಮನ್ ಡಿಫರೆನ್ಸ್ ಈಸ್ 4. This is equal to -10 plus 5 4 20. 20 ಪಾಸಿಟಿವ್ ಇದೆ, 10 ನೆಗೆಟಿವ್ ಇದೆ, ಸಬ್ಟ್ರಾಕ್ಟ್ ಮಾಡಬೇಕು. 20 minus 10 is 10. ಸೊ 20 is bigger than 10. ಸೊ ಅದರ ಸೈನ್ ಏನಾಗಿರುತ್ತೆ ಪ್ಲಸ್ ಆಗಿರುತ್ತೆ. ಸೊ a6 is 10. ಅಲ್ಲೂ ಕೂಡ ನೋಡಿ ಇದಕ್ಕೆ +4 ಮಾಡಿ ಎಷ್ಟು ಬರ್ತದೆ 10. 10ಗೆ +4 ಮಾಡಿದರೆ 14. ಸೊ ನೆಕ್ಸ್ಟ್ ಟರ್ಮ್ ಆಬ್ವಿಯಸ್ಲಿ ಏನಾಗಿರ್ತದೆ ಅಂದರೆ 14 ಆಗಿರ್ತದೆ. ಬಟ್ ಅದನ್ನು ಸಿಸ್ಟಮ್ಯಾಟಿಕಲ್ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. a7 ಈಕ್ವಲ್ ಟು a plus 6d. a ಅಂದರೆ -10 ಪ್ಲಸ್ 6 ಇಂಟು d ಮೀನ್ಸ್ 4. ದಿಸ್ ಇಸ್ ಈಕ್ವಲ್ ಟು -10 ಪ್ಲಸ್ 6 4 24. 24 minus 10 is 14. Therefore seventh term is 14. Therefore next 3 terms of the arithmetic progression are 6, 10 and 14. Like this I can find any number of terms. So ಹೀಗೆ ನಾವೇನು ಮಾಡ್ತೀವಿ ಅಂತಂದರೆ ಕೊಟ್ಟಂಥ ಸೀಕ್ವೆನ್ಸು ಒಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಹೌದಾ ಅಲ್ವಾ ಅಂತ ವೆರಿಫೈ ಮಾಡಿ ಕೊಟ್ಟಿದ್ದರೆ ಅದರ ನೆಕ್ಸ್ಟ್ 3 ಟರ್ಮ್ಸನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಆ್ಯಂಡ್ ನಾವು ಲೆಟ್ ಮಿ ಸ್ಟಾಪ್ ಹಿಯರ್ ಇಟ್ ಸೆಲ್ಫ್ ಆ್ಯಂಡ್ shall continue on solving these type of questions in the next video. Thank you dear students.